ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ನಮ್ಮ ರೈತರ ಪರಿಸ್ಥಿತಿ ತುಂಬ ಹೇಳದಂತಾಗಿದೆ. ಸರಿಯಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಳೆಯೇ ಇಲ್ಲ. ಎಲ್ಲ ರೈತರು ಒಗ್ಗಟ್ಟಾಗಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹಾಗೂ ನಮ್ಮ ಮನೆತನದ ಭವಿಷ್ಯ, ನಮ್ಮ ಕುಟುಂಬವನ್ನು ಯಾರು ಕಾಣುವರು, ಯಾರು ಜೋಪಾನ ಮಾಡುವರು? ನಾವು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಅನ್ನುವಂಥ ನಮ್ಮ ಮನಸ್ಸಿನಿಂದ ನಮಗೆ ಆದ ಅನುಭವವನ್ನು ಎಲ್ಲ ರೈತ ಬಾಂಧವರಿಗೆ ಹಾಗೂ ದುಡಿಯುವ ವರ್ಗದವರಿಗೆ ನಾನು ತಿಳಿಸುವುದೇನೆಂದರೆ, ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು ಅಂತಂದ ರಾಜ್ಯ ಸರ್ಕಾರಕ್ಕೆ ಈ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮುಖಾಂತರ ನಮ್ಮ ರೈತರನ್ನು ಎಲ್ಲ ಒಗ್ಗಟ್ಟು ಕೂಡಿಸ್ಬೇಕು. ನಮ್ಮ ರೈತರಿಗೆ ಎಲ್ಲರೂ ಒಗ್ಗಟ್ಟಾದ್ರೆ ಅವರು ಸಾಲದಾಗ ಅದಾರ. ಬ್ಯಾಂಕಿನವರು ನಮಗೆ ಗೇರಾವ್ ಹಾಕ್ತಾರೆ. ಬ್ಯಾಂಕಿನವ್ರು ಗೇರಾವ್ ಹಾಕೋದ್ರಿಂದ ನಮ್ಮ ಮನೆತನ ಹಾಳಾಗಿ ಹೋಗತ್ತವ್ರಿ. ನಮ್ಮ ಸಾಲ ಸೂಟ್ ಮಾಡ್ಕ್ಯಾರ. ಒಂದು ಹೋರಾಟ ಮಾಡೋಣ ಅಂತಂದ ಎಲ್ಲ ರೈತ ಸಂಘದವ್ರಿಗೆ, ಹಸಿರು ಸೇನೆಯವರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು, ಸಾಕಷ್ಟು ವೇದಿಕೆ ಅದಾವ, ಸಾಕಷ್ಟು ಸಂಘ ಸಂಸ್ಥೆಗಳದಾವ. ಎಲ್ಲರೂ ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಿ ನಾವು ಋಣಮುಕ್ತರಾಗೋಣ ಅಂತಂದ ಕೇಳ್ಕೊತೀನಿ. ಇದಲ್ಲದೆ ನಾವು 1998ರಿಂದ ರೈಲ್ವೆ ಸಲುವಾಗಿ ಅದನ್ನು ಭಾಳ ಬಡ್ಕೊಳಕತ್ತೀವಿ ರೀ. ನಾವು ಭಾಳ ಬಡ್ಕೊಳಕತ್ತೀವಿ ಅಂದ್ರೆ ನಮಗೆ ಲೋಕಾಪುರದಿಂದ ಧಾರವಾಡವರೆಗೂ ಈ ರೈಲ್ವೆ ಮಾಡಿಕೊಟ್ರೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಉಗ್ರ ರೂಪಕ್ಕೆ ತಾಳುವುದರ ಒಳಗಾಗಿ ನೀವು ಇದನ್ನು ಮಾಡಿರಿ. ಇಲ್ಲ ಅಂದ್ರೆ ಎಲ್ಲ ರೈತರು ಇಷ್ಟು ವಿಡಿಯೋ ಮಾಡೇ ಬಿಡ್ತೀನಿ. ನಿಮಗೆ ವಿಡಿಯೋ ಮಾಡೋಕ್ಕಾರ ಆಕತ್ತೋ ಇಲ್ಲೋ, ನಿಮ್ಮ ಸ್ವಂತ ನೀವು ಮಾಡ್ಕೋಬೇಕು. ಇವು ಸೋಷಿಯಲ್ ಮೀಡಿಯಾ ಎದಕ್ಕೆ ಮಾಡ್ಯಾರಿದೆ? ಪ್ರತಿಯೊಬ್ಬರು ನಮ್ಮ ಹಕ್ಕು ನಾವು ಪಡೀನು. ನಮ್ಮದು ಇನ್ನು ಗೋವಿಂದ ಅನ್ನೋ ಕಾಲ ಬಂತು. ಇದರ ಒಳಗಾಗಿ ನಾವು ನೋಡ್ತೀನೋ ಇಲ್ಲೋ, ಬರುವಂಥ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಒಂದು ರೈಲ್ವೆ ಮಾಡಿಕೊಡ್ರು ಮಿನಿಸ್ಟರ್ ಸಾಹೇಬ್ರ. ಆರ್ಸಿ ಬರುವಟ್ನ್ಯಾಗ ಬರ್ತೀರಿ, ನಾವು ಬರ್ತೀವಿ, ನಿಮ್ಮ ಕೂಡ ಹಂಗೆ ಪ್ರಚಾರಕ್ಕೆ ಬರ್ತೀವಿ, ನಿಮ್ಗೆ ಗಾಡ್ಯಾಗ ಬರ್ತೀವಿ. ಕಡೆಗೆ ಸೈಕಲ್ ತೊಗೊಂಡಾರ ಅಡ್ಡಾಡ್ತೀವಿ ನಾವು ತಾಲೂಕು ತುಂಬಲ್ಲಿ ಎಲ್ಲ ಕಡೆ ಹೋಗಿ ನಿಮ್ಮ ಬಗ್ಗೆ ಪ್ರಚಾರ ಮಾಡಿ. ನಿಮಗೆ ಮಂದಿರ ಏನೂ ಗೊತ್ತಿರೋದಿಲ್ಲ. ರಾಜಕಾರಣಿಗಳಿಗೆ ಮಂದಿರ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ. ಬರೀ ದುಡ್ಡಿನಿಂದ ಚುನಾವಣೆ ಐತೆ ಅಂತಾರೆ. ಆದರೆ ದುಡ್ಡಿನಿಂದ ಇಲ್ಲ. ಸಮಾಜಕ್ಕೆ ನೀವು ಒಳ್ಳೆಯದನ್ನು ಮಾಡಿದ್ರೆ ನೀವು ಮತ್ತೆ ಆರಿಸಿ ಬರ್ತೀರಿ. ಈಗಿರುವಂಥ ಶಾಸಕರ, ಈಗಿರುವಂಥ ಪಾರ್ಲಿಮೆಂಟ್ ಸದಸ್ಯರಾದ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ, ನಮ್ಮ ಜಿಲ್ಲೆಯವರಾದಂಥ ನಮ್ಮ ಆತ್ಮೀಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ, ಈ ಕಡೆ ನಮ್ಮ ರಾಮದುರ್ಗ ತಾಲೂಕಿನ ಬಗ್ಗೆ ಒಂದು ಗಮನ ಕೊಡ್ರಿ. ಬರ್ರಿ, ನಿಮ್ಮನ್ನ ನಾವು ಬೀದಿ ಬದಿ ವ್ಯಾಪಾರಸ್ಥರ ಸಂಘದವ್ರು. ನಮಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಆಮಂತ್ರಣ ಕೊಡೋರ್ವಿ. ನೀವು ಸಾಕಷ್ಟು ಬೀಜಿ ಇರ್ತೀರಿ. ನೀವು ನಮ್ಗೆ ನಿಮ್ಮ ಆಶೀರ್ವಾದ ನಮ್ಮ ತಾಲೂಕು ಮೇಲೆ ಆದ್ರೆ ನಮಗೆ ಇನ್ನೂ ಅಷ್ಟು ಬೀದಿ ಬದಿ ಒಂದಿಟ್ಟು ಮೋಡ್ಕಾಯಿ ವ್ಯಾಪಾರ ಮಾಡೋರಿಗೆ ಒಂದು ಅನುಕೂಲ ಆಕತಿ. ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ, ನಮ್ಮ ಉತ್ತರ ಕರ್ನಾಟಕದೊಳಗೆ, ನಮ್ಮ ಬೆಳಗಾವಿ ಜಿಲ್ಲಾದಾಗ ನಮ್ಮ ರೈತರ ಕಾಲಿಗೆ, ನಮ್ಮ ದುಡಿ ವರ್ಗದವ್ರಿಗೆ ಒಂದು ದೇವರಾಗಿರಿ ಅಂತಂದು ನಾನು ತಿಳ್ಕೊಂಡ ಶರಣಾರ್ಥಿ ಹೇಳ್ತೀನಿ. ಎಲ್ಲರೂ ರೈತರು ಒಗ್ಗಟ್ಟಾಗ್ರಿ, ನಮ್ಮ ಸಾಲ ಮನ್ನಾ ಮಾಡಿಸ್ಕೊಳ್ಳೋಣ. ಇದಲ್ಲದ ರೈಲ್ವೇದೂ ಸ್ಯಾಂಕ್ಷನ್ ಮಾಡಿಕೊಳ್ಳೋಣ. ಶರಣಾರ್ಥಿ. ಸೋಮವಾರದ ಶುಭಾಶಯಗಳು. ಶಿವಾನಂದ್ ಮಲ್ಲಪ್ಪ ಮಿಲಾಣಿ. ನನ್ನ ಮೊಬೈಲ್ ನಂಬರ್ 74 11 06 08 52. ಅತಿ ಶೀಘ್ರ ಸರ್ವೆ ಕಾರ್ಯಕ್ರಮ ಮಾಡಿಸ್ರಿ ಅಂತಂದ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಹೇಳೀನಿ. ಇನ್ನು ಮತ್ತು ನಮ್ಮ ಸೌದಿ ಸಾಹೇಬ್ರದಾರ, ಅವ್ರಿಗೂ ಹೇಳ್ತೀವಿ. ಯಾಕೆ ನಮ್ಮಲ್ಲಿ ಇಬ್ಬರು ಮಿನಿಸ್ಟರ್ ಆದ, ನಮಗೂ ಶಕ್ತಿ ಬಂತು.
ಯಾಕಂದ್ರೆ ನಮ್ಮದು ಅವರಿಗೆ ಶಕ್ತಿ ಕೊಟ್ಟಿರ್ತೀವಿ, ನಮಗೆ ಅವ್ರ ಶಕ್ತಿ ಕೊಡಲಿ. ಇನ್ನು ಮುಂದೆ ಬರೋ ದಿನಗಾನೊಳಗೆ ಸತೀಶಣ್ಣ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲಿ ಅಂತಂದು ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ.